ಈಗ ಶ್ರೀ ಜೀವರಾಜ್ ಛತ್ರ ಸರ್ ಅವರು ತಮ್ಮ ಕವಿತೆಯನ್ನು ವಾಚನ ಮಾಡಬೇಕು. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಕನಕಾಯಣ ಅಂತ. ರೋಗದ ಮನೆಗಳ ರಾಗದಿ ಹಾಡುತ್ತಾ ತಿದ್ದುತ್ತ ನಡೆದರು ಜನಗಳನ್ನು, ಮಾಧವ ಭಜನೆಯ ನಾದದಿ ಮಾಡುತ್ತಾ ರೀತಿಗೆ ಕುಣಿಸುತ್ತಾ ಮನಗಳನ್ನು. ಬೀರಪ್ಪ ಬಚ್ಚಮ್ಮ ದಂಪತಿ ಮಗನಿವ ಹುಟ್ಟಿದ ತಿರುಪತಿ ಪ್ರಸಾದದಿ, ಶೂರ ಬೀರಪ್ಪನು ದಂಡನಾಯಕನು ಬಾಡದಿ ಆಡಿದ ತಿಮ್ಮಪ್ಪನು. ಗರಡಿಯ ವ್ಯಾಯಾಮ ಕತ್ತಿಯ ವರಿಸೆ ಕುದುರೆಯ ಕದರಲಿ ಬಲು ಮುಂದು, ಛಂದಸ್ಸು ಶಾಸ್ತ್ರವ ಪುರಾಣ ಕಥೆಗಳ ಓದಿ ತಿಳಿದನು ಒಂದೊಂದು. ಅಪ್ಪನ ನಂತರ ನಾಯಕನಾದನು ರಾಜವನಾಳಿದ ಧರ್ಮದಲ್ಲಿ, ಮಡಿದಿ ವಧೂಟಿಯ ಧಾರ್ಮಿಕ ನಡೆನುಡಿ ಸೆಳೆಯಿತು ವೈಷ್ಣವ ದೀಕ್ಷೆಯಲ್ಲಿ. ತಾತಾಚಾರ್ಯರ ಕುಮಾರದಾಸರ ಗುರುಗಳ ಮಾತಿಗೆ ತಲೆಬಾಗಿ, ತಿರುಗುತ್ತಾ ಅರಿಯುತ್ತ ದೇವರ ದಾಸನು ಡೊಂಕನು ತಿದ್ದಲು ಮುಂದಾಗಿ. ತಿಮ್ಮನ ನಿಷ್ಠೆಗೆ ಒಲಿದ ರಾಜರು ನಿಧಿಯನ್ನು ಮರಳಿಸಿ ಪ್ರಜೆಗಳಿಗೆ, ಹಸಿದ ಹೊಟ್ಟೆಗೆ ಧರ್ಮದ ಕಾರ್ಯಕ್ಕೆ ಕಷ್ಟವ ನೀಗಿದ ಮರುಗಳಿಗೆ. ಸಮರದಿ ಹೋರಾಟ ವೀರ ಕೇಸರಿ ಅಲ್ಲೋಲ ಕಲ್ಲೋಲ ಎದುರು ಪಡೆ, ವೈರಿಯ ಏಟಿಗೆ ಘಾಸಿಗೊಂಡನು ಮೂರ್ಛೆ ಹೋದನು ಸಿಂಹನಡೆ. ನರಳುತ್ತ ಹೊರಳಿದ ಯುದ್ಧ ಭೂಮಿಯಲ್ಲಿ ವಾಣಿಯಾಯಿತು ಮೇಲಿಂದ, ದಾಸನಾಗುನಿ ವಿಶೇಷನಾಗುನಿ ಮಾತನು ಒಪ್ಪಿದ ಮುದದಿಂದ. ಲೇಖನಿ ಹಿಡಿದರೆ ಸಾಹಿತಿ ಕನಕನು, ಖಡ್ಗವ ಹಿಡಿದರೆ ಕಲಿಶೂರ. ಪಂಪನು ಕನಕರು ಕವಿಕಲಿಯಾದರೂ ಸಾಹಿತ್ಯ ಕ್ಷೇತ್ರದಿ ಭರಪೂರ. ಬಾಡಬಂಕಾಪುರ ದಾಸನ ಕೊಪ್ಪಲು ಪವಾಡ ನಡೆಸಿದ ಕನಕಾಪುರ, ಅವ್ವನ ತವರು ಕುಮ್ಮೂರು ಗುಡ್ಡಕ್ಕೆ ತಿಮ್ಮಪ್ಪನ ತಂದು ಸ್ಥಾಪಿಸಿದರು. ಕದರಮಂಡಲಿಗೆ ಹನುಮನ ದರ್ಶನ ತಿರುಪತಿ ತಿಮ್ಮಪ್ಪ ನೊಕ್ಕಲಿವ, ಸೂರ್ಯನಾರಾಯಣ ಬೀರದೇವರು ಆದಿಕೇಶವನ ಭಕ್ತನಿವ. ಪದವಿಯ ತೊಡೆದನು ಮುಕುಟವ ಕಳೆದನು ಕಂಬಳಿ ತಂಬೂರಿ ತೊಟ್ಟನಿವ, ಹರಿಯ ಸ್ಮರಣೆಯ ಬಿಡದೆ ಹಾಡಿದ ನಿಜದಾಸನಾದ ಕನಕನಿವ. ಕುಲವೆಂದು ಹೊಡೆದಾಡದಿರಿ ಆತ್ಮ ಯಾವ ಕುಲವೆಂದವರು, ರಾಗಿ ಭತ್ತದ ಸಂಗೀತ ಬಳಸಿ ರಾಮಧಾನ್ಯ ಬಂಡಾಯವೆದ್ದವರು. ನಾನು ಹೋದರೆ ಹೋದೇನೆನ್ನುತ್ತ ನಮ್ಮನೆ ವಿಳಾಸ ಕೊಟ್ಟವರು, ನಳಚರಿತ್ರೆಯ ಹರಿಭಕ್ತಿ ಸಾರವ ಮೋಹನ ತರಂಗಿಣಿಯ ಇಟ್ಟವರು. ಪಟ್ಟು ಬಿಡದೆ ಹರಿಯನ್ನು ಭಜಿಸಲು ಪಟ್ಟಭದ್ರರು ಒಳ ಬಿಡದುದಕ್ಕೆ, ಕಿಂಡಿಯಿಂದಲೇ ಮೊಗವ ತೋರಿದ ಹೊರಳಿ ಕೃಷ್ಣನು ಪಡುವಣಕ್ಕೆ. ಕಾಗಿನೆಲ್ಲೆಯ ಆದಿಕೇಶವನ ಕಾವ್ಯನಾಮವ ಗುರುತಿಟ್ಟು, ಯೋಗದೂಡುತ್ತ ತ್ಯಾಗ ಒಪ್ಪುತ್ತ 96 ವರ್ಷ ಮುಪ್ಪಿಟ್ಟು. ಪರಮ ಪದವಿಯ ಭೋಗವೆಲ್ಲವೂ ಹರಿಯ ಚರಣವ ಗಟ್ಟಿ ಹಿಡಿ, ಹಿರಿಯ ಪದವಿಯ ಅಲ್ಲಿ ನೀಡುವ ಮೋಕ್ಷ ಪ್ರಾಪ್ತಿಯು ಕೊಂಡಾಡಿ. ದಾಸನು ಕನಕನು ರಾಜನು ಕನಕನು ಭಕ್ತ ಕನಕನು ದರ್ಶಕರು, ಜಾತಿ ಮೀರಿದ ಕನಕನ ಬಂಧಿಸಿ ಕುರುಬರ ಹಣೆಪಟ್ಟಿ ಕಟ್ಟಿಹರು. ಧನ್ಯವಾದಗಳು. ಧನ್ಯವಾದಗಳು ಸರ್. ದಯವಿಟ್ಟು ತಾವು